ನಮಸ್ಕಾರ. ಕೆಲವೊಂದು ಕೌಶಲ್ಯಗಳಿರುತ್ತವೆ, ಅವು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು, ಆದರೆ ಯಾವುದೇ ಮಾತುಕತೆ ಪರಿಣಾಮಕಾರಿಯಾಗಿ ಆಗಬೇಕಂದ್ರೆ ಅವು ತುಂಬಾನೇ ಮುಖ್ಯ. ಅವನ್ನೇ ನಾವು ಮೃದು ಕೌಶಲ್ಯಗಳು ಅಂತ ಕರೆಯೋದು. ಇವತ್ತು ನಾವು ಇದೇ ವಿಷಯದ ಬಗ್ಗೆ ಮಾತಾಡೋಣ. ಈ ಕೌಶಲ್ಯಗಳು ನಮ್ಮ ಕೆಲಸದ ಜಾಗದಲ್ಲಿ ಮತ್ತು ನಮ್ಮ ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳನ್ನು ಹೇಗೆ ಇನ್ನಷ್ಟು ಚೆನ್ನಾಗಿ ಮಾಡುತ್ತವೆ ಅಂತ ನೋಡೋಣ. ಈ ಅನುಭವ ನಮ್ಮೆಲ್ಲರಿಗೂ ಆಗಿರುತ್ತೆ ಅಲ್ವಾ? ಕೆಲವು ಮಾತುಕತೆಗಳು ಯಾಕಿಷ್ಟು ಕಷ್ಟ ಅನ್ಸುತ್ತೆ ಅಂತ ಎಂದಾದ್ರೂ ಯೋಚನೆ ಮಾಡಿದಿರಾ? ಇದೇ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಮೂಲ. ಯಾಕಂದ್ರೆ ಕಷ್ಟಕರ ಸಂಭಾಷಣೆ ಅನ್ನೋದು ಎಲ್ಲರಿಗೂ ಎದುರಾಗುವ ಸವಾಲು. ಅದನ್ನ ನಿಭಾಯಿಸೋದೇ ಒಂದು ದೊಡ್ಡ ಕಲೆ. ಸರಿ, ಬನ್ನಿ ಒಂದು ಸಾಮಾನ್ಯ ಸನ್ನಿವೇಶವನ್ನು ತಗೊಳ್ಳೋಣ. ಒಂದು ಗ್ರಾಹಕ ಸೇವಾ ಕೇಂದ್ರಕ್ಕೆ ಕರೆ ಮಾಡ್ತೀವಿ, ಆದರೆ ನಾವು ಅಂದ್ಕೊಂಡ ಹಾಗೆ ಆ ಮಾತುಕತೆ ನಡೆಯೋದೇ ಇಲ್ಲ. ಈ ಒಂದು ಕಾಲನ್ನ ಉದಾಹರಣೆಯಾಗಿ ಇಟ್ಕೊಂಡು ಸಂವಹನದ ಪ್ರತಿಯೊಂದು ಹಂತವನ್ನು ಒಡೆದು ನೋಡಿ ಈ ಮೃದು ಕೌಶಲ್ಯಗಳು ಅಲ್ಲಿ ಹೇಗೆ ಕೆಲಸ ಮಾಡ್ತವೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ನಾವು ಪದೇ ಪದೇ ಹೇಳ್ತಿರೋ ಈ ಮೃದು ಕೌಶಲ್ಯಗಳು ಅಂದ್ರೆ ಏನು? ತುಂಬಾನೇ ಸರಳವಾಗಿ ಹೇಳೋದಾದ್ರೆ ಇವು ನಾವು ಬೇರೆಯವರ ಜೊತೆ ಸರಿಯಾಗಿ ಬೆರೆಯಕ್ಕೆ ಬೇಕಾಗಿರೋ ಕೌಶಲ್ಯಗಳು. ಅಂದ್ರೆ ನಾವು ಏನ್ ಹೇಳ್ತೀವಿ ಅನ್ನೋದು ಮಾತ್ರ ಮುಖ್ಯ ಅಲ್ಲ, ಅದನ್ನ ಹೇಗೆ ಹೇಳ್ತೀವಿ ಮತ್ತು ಬೇರೆಯವರು ಹೇಳಿದ್ನ ಹೇಗೆ ಕೇಳಿಸ್ಕೊಳ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಸರಿ, ನಾವು ಶುರು ಮಾಡಿದ ಆ ಕಾಲ್ಪನಿಕ ಕರೆ ಇದೆಯಲ್ಲ, ಅದರ ಮೊದಲ ಕೆಲವು ಕ್ಷಣಗಳಿಗೆ ವಾಪಸ್ಸೋಗೋಣ. ಯಾವುದೇ ಮಾತುಕತೆಯ ಅಡಿಪಾಯ ಅಂದ್ರೆ ನಮ್ಮ ಧ್ವನಿ ಮತ್ತು ನಾವ್ಹೇಗೆ ಕೇಳಿಸ್ಕೊಳ್ತೀವಿ ಅನ್ನೋದು. ಇವೆರಡೇ ಸಾಕು ಇಡೀ ಸಂಭಾಷಣೆಯ ದಿಕ್ಕನ್ನೇ ಬದಲಾಯಿಸೋಕೆ. ಒಂದು ಕ್ಷಣ ಆ ಕರೆಯನ್ನ ಅಲ್ಲೇ ಪಾಸ್ ಮಾಡೋಣ. ಯೋಚನೆ ಮಾಡಿ, ಒಬ್ಬ ಏಜೆಂಟ್ ಮಾತಾಡೋ ಧ್ವನಿಯ ಏರಿಳಿತ, ಮಾತಿನ ವೇಗ, ವಾಲ್ಯೂಮ್ ಎಲ್ಲವೂ ಮೊದಲ ಕೆಲವೇ ಸೆಕೆಂಡುಗಳಲ್ಲಿ ಒಂದು ದೊಡ್ಡ ಪರಿಣಾಮ ಬೀರುತ್ತೆ. ಸರಿಯಾದ ಧ್ವನಿ ಚಿಂತೆ ಮಾಡಬೇಡಿ, ನಾನು ಸಹಾಯ ಮಾಡೋಕಿದ್ದೇನೆ ಅನ್ನೋ ಒಂದು ಭರವಸೆಯನ್ನ ಕೊಡುತ್ತೆ. ಇದು ಮಾತುಕತೆಯ ಯಶಸ್ಸಿನ ಮೊದಲ ಹೆಜ್ಜೆ. ಧ್ವನಿಯಷ್ಟೇ ಮುಖ್ಯವಾಗಿರೋ ಇನ್ನೊಂದು ಕೌಶಲ್ಯ ಅಂದ್ರೆ ಸಕ್ರಿಯ ಆಲಿಸುವಿಕೆ. ಅಂದ್ರೆ ಸುಮ್ಮನೆ ಕಿವಿಯಲ್ಲಿ ಶಬ್ದ ಬೀಳೋದಲ್ಲ ಇದು, ಬದಲಿಗೆ ಪೂರ್ತಿ ಮನಸ್ಸಿಟ್ಟು ಗಮನ ಕೊಟ್ಟು ಅವ್ರು ಏನ್ ಹೇಳೋಕ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು. ಇದರಲ್ಲಿರೋ ಅತಿ ಮುಖ್ಯವಾದ ವಿಷಯ ಅಂದ್ರೆ ಎದುರಿಗಿರೋ ವ್ಯಕ್ತಿಗೆ ಗೌರವ ಸಿಕ್ಕಿದ ಹಾಗೆ ಮಾಡೋದು. ಹೌದು, ನನ್ನ ಮಾತನ್ನ ಇವರು ನಿಜವಾಗ್ಲೂ ಕೇಳ್ತಿದ್ದಾರೆ ಅಂತ ಅವರಿಗನ್ಸಿದ್ದಾಗ ನಂಬಿಕೆ ಅನ್ನೋದು ತಾನಾಗಿಯೇ ಹುಟ್ಕೊಳ್ಳುತ್ತೆ. ಇದು ಬರೀ ಅವರ ಸಮಸ್ಯೆಯನ್ನ ಕೇಳೋದಲ್ಲ, ಆ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋದು. ಹಾಗಾದ್ರೆ ಸಕ್ರಿಯವಾಗಿ ಕೇಳೋದು ಅಂದ್ರೆ ಹೇಗೆ? ನೋಡಿ, ಇದರಲ್ಲಿ 6 ಸರಳ ಹಂತಗಳಿವೆ. ಮೊದಲನೇದಾಗಿ ಬೇರೆಲ್ಲವನ್ನೂ ಬದುಕಿಟ್ಟು ಪೂರ್ತಿ ಗಮನ ಕೊಡೋದು. ನಂತರ ತಕ್ಷಣವೇ ಸರಿ ತಪ್ಪು ಅಂತ ತೀರ್ಪು ಕೊಡದೆ ತಾಳ್ಮೆಯಿಂದ ಕೇಳೋದು. ಅವರು ಹೇಳಿದ್ನೇ ಬೇರೆ ಪದಗಳಲ್ಲಿ ಹೇಳಿ ನಾನು ಅರ್ಥ ಮಾಡ್ಕೊಂಡಿದ್ದು ಸರಿನಾ ಅಂತ ಕೇಳೋದು. ಈ ಸರಳ ತಂತ್ರಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಯಾರಾದ್ರೂ ಒಳ್ಳೆ ಕೇಳುಗರಾಗಬಹುದು. ಈ ತಂತ್ರಗಳನ್ನ ಬಳಸೋದ್ರಿಂದ ಆಗೋ ಪ್ರಯೋಜನಗಳು ಅಷ್ಟಿಷ್ಟಲ್ಲ. ಇದು ನಂಬಿಕೆ ಬೆಳೆಸುತ್ತೆ, ತೃಪ್ತಿಯನ್ನ ಹೆಚ್ಚಿಸುತ್ತೆ ಮತ್ತು ಸಮಸ್ಯೆಗಳು ಬೇಗ ಬಗೆಹರಿಯೋಕೆ ಸಹಾಯ ಮಾಡುತ್ತೆ. ನಮ್ಮ ಕರೆಯ ಕಥೆಯಲ್ಲಿ ಈ ಒಂದು ಕೌಶಲ್ಯ ಶುರುವಿನಲ್ಲೇ ಇದ್ದ ಟೆನ್ಷನನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಸರಿ, ಇಲ್ಲಿಯವರೆಗೂ ಸಮಸ್ಯೆಯನ್ನ ತಣ್ಣಗಾಗಿಸೋದು ಹೇಗೆ ಅಂತ ನೋಡಿದ್ವಿ. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಈಗ ನಾವು ಮಾತಾಡೋ ವ್ಯಕ್ತಿಯ ಜೊತೆ ಒಂದು ಸಂಬಂಧ ಮತ್ತು ತಿಳುವಳಿಕೆಯ ಸೇತುವೆಯನ್ನ ಹೇಗೆ ಕಟ್ಟೋದು ಅಂತ ನೋಡೋಣ. ನಾವು ಚೆನ್ನಾಗಿ ಕೇಳಿಸ್ಕೊಂಡ ಮೇಲೆ ಮುಂದಿನ ಹೆಜ್ಜೆ ಸ್ವೀಕೃತಿ. ಅಂದ್ರೆ ಅವರು ಹೇಳಿದ್ದನ್ನ ನಾವು ಕೇಳಿಸ್ಕೊಂಡಿದೀವಿ, ಅದನ್ನ ಗಂಭೀರವಾಗಿ ತಗೊಂಡಿದೀವಿ ಅಂತ ಅವರಿಗೆ ತಿಳಿಸೋದು. ನೀವು ಹೇಳಿದ್ದು ನನಗೆ ಅರ್ಥವಾಯಿತು ಅನ್ನೋ ಒಂದು ಸಣ್ಣ ವಾಕ್ಯ ಇದೆಯಲ್ಲ, ಅದು ಒಂದು ದೊಡ್ಡ ಬದಲಾವಣೆಯನ್ನ ತರಬಲ್ಲದು. ಈಗ ಬರ್ತಿರೋದು ಸಂವಹನದ ಒಂದು ಅತಿ ಆಳವಾದ ಹಂತಕ್ಕೆ, ಅದೇ ಅನುಭೂತಿ. ಇದು ಬರೀ ಕೇಳೋದಲ್ಲ, ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ಅವರ ಜಾಗದಲ್ಲಿ ನಿಂತು ಯೋಚನೆ ಮಾಡೋದು. ನೋಡಿ, ಅನುಭೂತಿ ಅಂದ್ರೆ ಎಂಪಥಿ, ಸಹಾನುಭೂತಿ ಅಂದ್ರೆ ಸಿಂಪಥಿ. ಎರಡಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಸಹಾನುಭೂತಿ ಅಂದ್ರೆ ಬೇರೆಯವರ ಕಷ್ಟ ನೋಡಿ ಅಯ್ಯೋ ಪಾಪ ಅನ್ನೋದು. ಆದ್ರೆ ಅನುಭೂತಿ ಅಂದ್ರೆ ಅವರ ನೋವನ್ನ ಅರ್ಥ ಮಾಡ್ಕೊಂಡು ನಾನು ನಿಮ್ ಜೊತೆಗಿದ್ದೀನಿ ಅನ್ನೋ ಭಾವನೆಯನ್ನ ಕೊಡೋದು. ಇದು ಹೆಚ್ಚು ಶಕ್ತಿಶಾಲಿ. ಅನುಭೂತಿ ಇದೆಯಲ್ಲ, ಇದು ಒಂದು ಮಾತುಕತೆಯನ್ನ ಬರೀ ವ್ಯವಹಾರದ ಮಟ್ಟದಿಂದ ಒಂದು ಸಂಬಂಧದ ಮಟ್ಟಕ್ಕೆ ತಗೊಂಡು ಹೋಗುತ್ತೆ. ಇದು ನಿಷ್ಠೆಯನ್ನ ಬೆಳೆಸುತ್ತೆ ಮತ್ತು ಎಂಥದ್ದೇ ಸಂಘರ್ಷವನ್ನ ಸುಲಭವಾಗಿ ನಿಭಾಯಿಸೋಕೆ ಸಹಾಯ ಮಾಡುತ್ತೆ. ಸರಿ, ಈಗ ನಮ್ಮ ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದ್ವಿ. ಇಲ್ಲಿ ಗ್ರಾಹಕರು ತಮ್ಮ ಅಸಲಿ ಸಮಸ್ಯೆಯನ್ನ ಅಥವಾ ಆಕ್ಷೇಪಣೆಯನ್ನ ಹೇಳ್ತಾರೆ. ಇದು ಮಾತುಕತೆಯಲ್ಲೇ ಅತ್ಯಂತ ನಿರ್ಣಾಯಕ ಕ್ಷಣ. ಒಂದು ವೇಳೆ ಈ ಹಂತದಲ್ಲಿ ಏನಾದ್ರೂ ಎಡವಟ್ಟಾದರೆ ಏನಾಗಬಹುದು? ಗ್ರಾಹಕರು ನಂಬಿಕೆಯನ್ನೇ ಕಳ್ಕೊಳ್ಬಹುದು. ಅವರ ಕೋಪ ಜಾಸ್ತಿ ಆಗಬಹುದು. ಒಂದು ಸಣ್ಣ ಸಮಸ್ಯೆ ದೊಡ್ಡದಾಗಿ ಬೆಳೆಯಬಹುದು. ಹಾಗಾಗಿ ಈ ಕ್ಷಣವನ್ನ ಸರಿಯಾಗಿ ನಿಭಾಯಿಸೋದು ತುಂಬಾನೇ ಮುಖ್ಯ.
ಇಂಥ ಸನ್ನಿವೇಶದಲ್ಲಿ ಬೇಕಾಗಿರೋ ಕೌಶಲ್ಯವೇ ಆಕ್ಷೇಪಣೆ ನಿರ್ವಹಣೆ. ಇದು ಕೋಪಗೊಂಡಿರೋ ಗ್ರಾಹಕರನ್ನ ಸಮಾಧಾನಪಡಿಸೋ ಒಂದು ಕಲೆ. ಇಲ್ಲಿವರೆಗೂ ನಾವು ಕಲಿತ ಎಲ್ಲ ಕೌಶಲ್ಯಗಳನ್ನು ಒಟ್ಟಿಗೆ ಸೇರಿಸಿ ಬಳಸೋ ಸಮಯ ಇದು. ನೋಡಿ, ಇದ್ರಲ್ಲಿರೋ ಮಜಾನೇ ಇದು. ಆಕ್ಷೇಪಣೆಗಳನ್ನ ನಿಭಾಯಿಸುಗೆ ಬೇಕಾದ ಪರಿಹಾರಗಳು ಬೇರೆ ಎಲ್ಲೂ ಇಲ್ಲ. ನಾವು ಈಗಾಗಲೇ ಮಾತಾಡಿದ ಕೌಶಲ್ಯಗಳೇ ಅವು. ಸಕ್ರಿಯವಾಗಿ ಕೇಳೋದು, ಅವರು ಹೇಳಿದನ್ನ ಸ್ವೀಕರಿಸೋದು ಮತ್ತು ಅನುಭೂತಿ ತೋರಿಸೋದು, ಇವೇ ಇದರ ಮೂಲಾಧಾರ. ಹಾಗಾಗಿ ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಸಂಘರ್ಷವನ್ನ ನಿಭಾಯಿಸೋಕೆ ಏನೋ ಹೊಸ ಮ್ಯಾಜಿಕ್ ಬೇಕಿಲ್ಲ. ನಾವು ಕಲ್ತಿರೋ ಮೂಲಭೂತ ಮೃದು ಕೌಶಲ್ಯಗಳನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಒಟ್ಟಿಗೆ ಬಳಸೋದೇ ನಿಜವಾದ ಕಲೆ. ಸರಿ, ಸಮಸ್ಯೆಯನ್ನ ಬಗೆಹರಿಸ್ತೀವಿ, ಆದರೆ ಅಷ್ಟಕ್ಕೆ ಮುಗಿಲಿಲ್ಲ. ಮಾತುಕತೆಯನ್ನ ಧನಾತ್ಮಕವಾಗಿ ಆತ್ಮವಿಶ್ವಾಸದಿಂದ ಮುಗಿಸೋದು ಕೂಡ ಅಷ್ಟೇ ಮುಖ್ಯ. ಇದು ಮಾತುಕತೆಯ ಕೊನೆಯ ಆದರೆ ಪ್ರಮುಖ ಹಂತ. ಎಷ್ಟೇ ಒಳ್ಳೆ ಕೌಶಲ್ಯಗಳಿದ್ರೂ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಇಡೀ ಮಾತುಕತೆ ಹಾಳಾಗೋ ಚಾನ್ಸ್ ಇರುತ್ತೆ. ಇದರಿಂದ ತಪ್ಪು ತಿಳುವಳಿಕೆ ಉಂಟಾಗಬಹುದು ಮತ್ತು ಗ್ರಾಹಕರಿಗೆ ನಮ್ಮ ಸಾಮರ್ಥ್ಯದ ಬಗ್ಗೆನೇ ಅನುಮಾನ ಶುರುವಾಗಬಹುದು. ಹಾಗಾದ್ರೆ ಆತ್ಮವಿಶ್ವಾಸವನ್ನ ಹೇಗೆ ತೋರಿಸೋದು? ಕೆಲವು ಸರಳ ದಾರಿಗಳಿವೆ. ಯಾವಾಗ್ಲೂ ಸತ್ಯಾಂಶಗಳ ಬಗ್ಗೆನೇ ಮಾತಾಡಿ. ಮಾತಿನಲ್ಲಿ ತಡವರಿಸಬೇಡಿ. ಊಹೆ ಮಾಡೋ ಬದಲು ಪ್ರಶ್ನೆ ಕೇಳಿ ಖಚಿತಪಡಿಸ್ಕೊಳ್ಳಿ. ಮತ್ತು ಯಾವಾಗ್ಲೂ ಸ್ಪಷ್ಟವಾದ, ನೇರವಾದ ಮಾಹಿತಿಯನ್ನ ನೀಡಿ. ಇದು ನಿಮ್ಮ ಮೇಲೆ ಮತ್ತು ನೀವು ಕೊಡೋ ಪರಿಹಾರದ ಮೇಲೆ ನಂಬಿಕೆಯನ್ನ ಹೆಚ್ಚಿಸುತ್ತೆ. ನಾವು ಇವತ್ತು ಮಾತಾಡಿದ ವಿಷಯಗಳು ಬರೀ ಗ್ರಾಹಕ ಸೇವೆಗೆ ಸೀಮಿತ ಅಲ್ವಾ? ಈ ಕೌಶಲ್ಯಗಳು ಎಲ್ಲರಿಗೂ ಎಲ್ಲಾ ಕಡೆನೂ ಬೇಕು. ಹಾಗಾಗಿ ಈ ಚರ್ಚೆಯನ್ನ ಮುಗಿಸೋ ಮೊದಲು ಒಂದು ಪ್ರಶ್ನೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಾಳೆ ನಮ್ಮ ಜೀವನದಲ್ಲಿ ನಮ್ಮ ಜೊತೆ ಕೆಲಸ ಮಾಡೋರು, ನಮ್ಮ ಸ್ನೇಹಿತರು ಅಥವಾ ನಮ್ಮ ಕುಟುಂಬದವರು, ಇವರಲ್ಲಿ ಯಾರ ಮಾತನ್ನ ನಾವು ಇನ್ನಷ್ಟು ಗಮನವಿಟ್ಟು ಅನುಭೂತಿಯಿಂದ ಕೇಳಬಹುದು? ಯೋಚಿಸಿ ನೋಡಿ.